ಸಂತೆಯಲ್ಲಿ ನಡೀತಾ ಇದೆ. ಹೇಗೆ ಇದಾಗುತ್ತೆ ಮಳೆಗಾಲ ಬೇರೆ ಆರಂಭ ಆಗಿದೆ ಸರ್. ಎಲ್ಲ ಇದಕ್ಕೆ ಸರಿಯಾದಂತ ಸಿದ್ಧತೆಗಳನ್ನ ರಾಜ್ಯ ಸರ್ಕಾರ ಮಾಡ್ಕೋಬೇಕಾಗಿತ್ತು. ನೋಡ್ರಿ, ಮುಂಗಾರು ಒಳ್ಳೆ ಮುಂಗಾರಾಗಿದೆ. ಕೆಲವು ವರ್ಷಗಳ ಒಂದು ಏನು ಯೂರಿಯಾ ಬೇಡಿಕೆಗೆ ಅನುಗುಣವಾಗಿ ಈ ಸಲ ಅವ್ರ ಬೇಡಿಕೆಯನ್ನ ಕಳಿಸಿದ್ರು. ಯಾರು? ರಾಜ್ಯ ಸರ್ಕಾರ. ಎಷ್ಟು ಕಳಿಸಿದ್ರು? 6,50,000 ಟನ್ ಅನ್ನ ನಮಗೆ ಯೂರಿಯಾ ಬೇಕು ಅಂತ ಕಳಿಸಿದ್ರು. ನಾವೆಷ್ಟು ಕಳಿಸಿದ್ದೀವಿ? 8,13,000 ಟನ್ ಅನ್ನ ನಾವು ಕಳಿಸಿದ್ದೀವಿ. ಇನ್ನೂ ಕೂಡ 7 ಲಕ್ಷ ಟನ್ನಷ್ಟು ಇವರು ಈಗಾಗಲೇ ಹಂಚಿಕೆ ಮಾಡಿದ್ದಾರೆ. ಇನ್ನೂ ಕೂಡ ಎಷ್ಟಿದೆ ಸ್ಟಾಕಲ್ಲಿ? ಎಷ್ಟಿದೆ? 1,13,000 ಇದೆ. ಮತ್ತೆ ಕೆಲವು ಜಿಲ್ಲೆಗಳಲ್ಲಿ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ, ಅದು ಆ 1,13,000 ಟನ್ ಏನು ಸ್ಟಾಕಲ್ಲಿದೆ ಅದನ್ನು ಯಾವ ಗೋದಾಮುಗಳಲ್ಲಿ ಇಡಬೇಕಾಗಿತ್ತು, ಯಾವ ಜಿಲ್ಲೆಗಳಲ್ಲಿ ಇರಬೇಕಾಗಿತ್ತು, ಇದನ್ನು ಇವರೇನು ನೋಡಲಿಲ್ಲ. ಕೃಷಿ ಇಲಾಖೆಯವರು ನೋಡಬೇಕಾಗಿತ್ತು. ಇದನ್ನು ಮಾಡಿದ್ದಿದ್ರೆ ಏನು ತೊಂದರೆ ಇರಲಿಲ್ಲ. ನಾನು ಒಪ್ತೇನೆ, ಕಳೆದ ವರ್ಷ ಬೇಡಿಕೆಗಿನ್ನ ಈ ವರ್ಷ ಹೆಚ್ಚಾಗಿದೆ. ಅವರು 6 ಲಕ್ಷ ನಿರೀಕ್ಷೆ ಮಾಡಿದ್ರು. ಈಗ ನೋಡಿದ್ರೆ ಅದು 11 ಲಕ್ಷವರೆಗೂ ಬೇಕಾಗಿದೆ. ನಾವು ಕಳಿಸಿರೋದೆಷ್ಟು? 8,11,000. ಇದು 11 ಲಕ್ಷ ಬೇಡಿಕೆ ಯಾವಾಗವರೆಗೂ? ಈ ಮುಂಗಾರು ಆಗೋಗೋವರೆಗೂ, ಅಂದ್ರೆ ಖರೀಫ್ ಬೆಳೆ ಆಗೋಗೋವರೆಗೂ, ಸೆಪ್ಟೆಂಬರ್ವರೆಗೂ ಇದೆ. ಇನ್ನು ನಮಗೆ ಅವಧಿ 2-2.5 ತಿಂಗಳಿದೆ. ಪ್ರತಿ ತಿಂಗಳು ಕೂಡ ಪ್ರತಿ ದಿವಸ ಕೂಡ ನಾವು 3,000 to 5,000 ಯೂರಿಯಾ ಟನ್ ನಾವು ಕಳಿಸ್ತಾ ಇದೀವಿ ರಾಜ್ಯಕ್ಕೆ. ಇವತ್ತಿಗೂ ಕೂಡ ನಿಮಗೆ ಒಂದು ಕಡೆಯಲ್ಲಿ ರಷ್ಯಾ ಯುಕ್ರೇನ್ ವಾರ್ ನಡೀತಾ ಇದೆ. ಆ ಕಡೆ ನೋಡಿದ್ರೆ ಇಸ್ರೇಲು, ಲಿಬಿಯಾ, ಗಾಜಾ, ಇಷ್ಟೆಲ್ಲ ಜಾಗತಿಕವಾಗಿ ಬಿಕ್ಕಟ್ಟುಗಳನ್ನು ನಾವು ಎದುರಿಸ್ತಾ ಇದ್ರೂ ಕೂಡ ಕೇಂದ್ರ ಸರ್ಕಾರ ಎಲ್ಲಿ ಕೂಡ ಲೋಪ ಮಾಡಿಲ್ಲ. ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ ಕೂಡ ಕಳೆದ ವರ್ಷ ನಾವು ಏನು ಕಳಿಸಿದ್ವಿ ಅದಕ್ಕಿಂತ ಹೆಚ್ಚು ಕಳಿಸುವಂತ ಕೆಲಸ ಮಾಡಿದೆ ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ. ಅದಕ್ಕೆ ನಾನು ಹೇಳೋದು, ರಾಜಕಾರಣ ಮಾಡಕ್ಕೆ ಹೋಗ್ಬೇಕು. ಇವತ್ತು ಕಾಳಸಂತೆಯಲ್ಲಿ ಹೆಂಗ್ ಸಿಗ್ತಾ ಇದೆ? ಮತ್ತೆ ಆಯ್ತಪ್ಪ, ಕರ್ನಾಟಕದಲ್ಲಿ ಇಲ್ಲ ಅಂತೀರಿ ಯೂರಿಯಾ. 2,000 ಕೊಟ್ಟರೆ ಮಾತ್ರ DAP ಸಿಕ್ಕುತ್ತೆ, 500 ರೂಪಾಯಿ ಕೊಟ್ಟರೆ ಮಾತ್ರ ಯೂರಿಯಾ ಏನ್ ಸಿಗ್ತಾ ಇದೆ? ಸ್ಟಾಕ್ ಇಲ್ದಿರ ಇದ್ರೆ ಹೌ ಇಸ್ ಇಟ್ ಅವೈಲೇಬಲ್? ಹೇಳ್ಬೇಕಲ್ಲ. ಕೃಷಿ ಸಚಿವರು ಹಸಿ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ನಾನು ನೋಡಿದೆ ಎಲ್ಲ. ನನ್ನ ಜೀವನದಲ್ಲಿ ಹಸಿ ಸುಳ್ಳು ಗೊತ್ತಿಲ್ಲ ನನಗೆ, ಒಣಗಿರೋ ಸುಳ್ಳು ನನ್ನ ಜೀವನದಲ್ಲಿ ಸುಳ್ಳೇ ಹೇಳಲ್ಲ. ಸರ್, ಆಮೇಲೆ 3ನೇ ಹಂತದ ಶುದ್ಧೀಕರಣದ ಪ್ರಸ್ತಾಪವನ್ನು ಮಾಡಿದ್ದೀರಿ. ಮತ್ತೆ ನಮ್ಮ ಮಿನಿಸ್ಟರ್ ತಾವು ಏನು ಹೇಳಿ? ಈಗ 2ನೇ ಹಂತ ನೀರು ಸೇವನೆ ಮಾಡಬಹುದಾ? ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿ. ಅವರು ಬಹುಶಃ ಡೆಂಟಿಸ್ಟ್ ಓದ್ಕೊಂಡಿದ್ದಾರೆ, ಸೈನ್ಸಸ್ ಗೊತ್ತಿದೆ ಅವರು. ಈಗ ಅವರು ಏನ್ ಹೇಳ್ತಾ ಇದ್ದಾರೆ? ಇದು ಯೋಗ್ಯ ಇದೆ ಸೇವನೆ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಮುಂದೆನೆ ಅವ್ರು ಸೇವನೆ ಮಾಡಿಬಿಟ್ರು. ಅವರೆಲ್ಲ ಕಾಂಗ್ರೆಸ್ನ ಶಾಸಕರುಗಳಿಗೆ, ಮಂತ್ರಿಗಳಿಗೆ ನಮ್ಮ ನೀರೇ ಕೊಟ್ಬಿಡೋಣ. ಕಾವೇರಿ ನೀರು ಹಾಕ್ಬೇಕು ಅವ್ರಿಗೆ. ನಮ್ಮಲ್ಲಿ ಪರಿಶುದ್ಧವಾಗಿರ್ತಕ್ಕಂಥ HN ವ್ಯಾಲಿ, KC ವ್ಯಾಲಿ, ವೃಷಭಾವತಿ ನೀರನ್ನ 20 ಲೀಟರ್ ಕ್ಯಾನ್ಸಲ್ಲಿ ಕಳಿಸ್ಕೊಡೋಣ ಅವ್ರಿಗೆ. ಅದನ್ನೇ ಅವ್ರ ಮನೆಗಳಲ್ಲಿ ಸೇವನೆ ಮಾಡಿಬಿಟ್ಟು ಹೇಳಿ ಅದು ಯೋಗ್ಯವಾಗಿದೆ ಅಂತೇಳಿ. ಆಮೇಲೆ ನಾವು ನಮ್ಮ ರೈತರಿಗೆ ಹೇಳ್ತೀವಿ, ಇದು ಬಹಳ ಯೋಗ್ಯವಾಗಿದೆಯಪ್ಪ, ಅವರು ಅದನ್ನೇ ಸೇವನೆ ಮಾಡ್ತಾರೆ. ಅವ್ರು ಕುಡಿಯೋದು ಕಾವೇರಿ ನೀರು, ಅವ್ರು ಕುಡಿಯೋದು ಬಾಟ್ಲ್ ನೀರು. ನಮ್ಮವ್ರು ಮಾತ್ರ 2 ಹಂತದಲ್ಲಿ ಇರ್ತಕ್ಕಂಥ ಕಲುಷಿತವಾಗಿರ್ತಕ್ಕಂಥ ನೀರು ಕುಡಿಬೇಕಾ? ನಾನು ಹೇಳೋದು, ಇದು ಕೆರೆಗಳಿಗೆ ನೀರು ಬಿಡ್ತೀರಿ, ಒಪ್ಕೊಳ್ಳೋಣ, ಅದರದ್ದೇನು ನಮ್ದು ತಕರಾರಿಲ್ಲ. 3ನೇ ಹಂತ ಮಾಡಕ್ಕೆ ಏನು ನಿಮಗೆ? ನೀವು ಹಣವನ್ನ ಸರಿಯಾದಂಥ ರೀತಿಯಲ್ಲಿ ನಮ್ಮ ರೈತರಿಗೆ, ನಮ್ಮ ಜನರಿಗೆ ಆರೋಗ್ಯ ಕಾಪಾಡೋದ್ರಲ್ಲಿ ಎಷ್ಟು ಹಣ ಖರ್ಚಾಗುತ್ತೆ ಅಂತ ನೀವು ಹಣ ಖರ್ಚು ಬಗ್ಗೆ ನೋಡ್ತಾ ಇದ್ದೀರಾ? ನಮ್ಮ ಜನರ ಆರೋಗ್ಯದ ಬಗ್ಗೆ ನಿಮಗೆ ಅರಿವಿರಬೇಕು. ಯಾವ್ದು ಮುಖ್ಯ? ಅದನ್ನು ನಾನು ಅಷ್ಟೇ ಹೇಳೋದು. 3ನೇ ಹಂತದ್ದು ಮಾಡಿದರೆ ನಮ್ಮ ಜನರಿಗೆ ಅವರ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಮಾಡ್ತೀರಿ. ನಿಮಗೂ ಹೆಸರು ಬರ್ತದೆ, ನಿಮಗೆ ಹೆಸರು ಬರ್ತದೆ, ನೀವೇ ಹೆಸರು ತಗೊಳ್ಳಿ. ನಾವು ನಿಮ್ಗೆ ಅಭಿನಂದನೆ ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ 3ನೇ ಹಂತದ HN ವ್ಯಾಲಿ, KC ವ್ಯಾಲಿ ಶುದ್ಧೀಕರಣ ಮಾಡಿ ನಮ್ಮ ಜನರಿಗೆ ಪರಿಶುದ್ಧವಾಗಿರ್ತಕ್ಕಂಥ ನೀರನ್ನು ಕೊಡ್ತಾ ಇದ್ದಾರೆ ಅಂತ ನಾನೇ ಅಭಿನಂದಿಸ್ತೀನಿ. ಮೊದಲು ಐ ಡೋಂಟ್ ಇಲ್ಲ. ಈಗ ಡೆಲ್ಲಿಯಿಂದ ಬಂದಿದ್ದೇನೆ, ತೀರ್ಮಾನ ಆಗಿದೆ. ಆಸ್ಪದನೇ ಇಲ್ಲ.
ಇನ್ಫ್ಯಾಕ್ಟ್ ನನ್ನ ಕೆಲಸನೂ ಕೂಡ ಇರಲಿಲ್ಲ. ಈಗ ಅವರೇ ಮೆಂಬರ್ಸೇ ಒಂದು ಹೆಸರು ಹೇಳಿ ಇವತ್ತು ತೀರ್ಮಾನ ಮಾಡಿದ್ದಾರೆ. ಅದನ್ನ ಬಹುಶಃ ಈ ವಾರದಲ್ಲಿ ಘೋಷಣೆ ಆಗ್ತದೆ. ಮಾನ್ಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಇವತ್ತು ಎಂಡಾರ್ಸ್ ಮಾಡಿದ್ದೀವಿ. ನಾವೆಲ್ಲ ಕೂಡ ಅವರಿಗೆ ನಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೀವಿ. ಅವರಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಆನಂದ್ ಬಾಬು ರೆಡ್ಡಿ ಅವರು ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಮತ್ತೆ ಗಜೇಂದ್ರ ಆನಂದ್ ರೆಡ್ಡಿ ಬಾಬು ಅವರು ನಮ್ಮ ಹಿರಿಯ ಭಾರತೀಯ ಜನತಾ ಪಕ್ಷದ ಮುಖಂಡರು, ಮಾಜಿ ಅಧ್ಯಕ್ಷರು. ಗಜೇಂದ್ರ ಅವರು ಕೂಡ ನಮ್ಮ ಆತ್ಮೀಯ ಭಾರತೀಯ ಜನತಾ ಪಕ್ಷದ ಮುಖಂಡರು, ಇವತ್ತಿನ ಅಧ್ಯಕ್ಷರು. ಇಬ್ಬರದು ಕೂಡ ಒಂದೇ ಹೆಸರೇ. ಎಲ್ಲಾ ಮೆಂಬರ್ಸು ಸೇರಿ ಕೂಡ ಒಂದೇ ಹೆಸರೇ ಕೊಟ್ಟಿರೋದು. ಅದು ತೀರ್ಮಾನ ಆಗಿದೆ. ಸುಬ್ರಹ್ಮಣ್ಯಾಚಾರಿ ಅವರು ಮುಂದಿನ ವರ್ಕ್ಸ್ ಕಮಿಟಿ ಚೇರ್ಮನ್ ಆಗ್ತಾರೆ. ಅಲ್ಲ ಸರ್, ನೆಕ್ಸ್ಟ್ ಅಧ್ಯಕ್ಷರ ಬೇಗ ಸಮಾಧಾನ ಕೊಡಿಸ್ತದೆ. ಏನೂ ಇಲ್ಲ, ಎಲ್ಲರೂ ಕೂಡ ನೋಡ್ರಿ, ಅಧ್ಯಕ್ಷರಾಗಿರುವಾಗ ಅವ್ರದೇ ಆದಂತ ಕೆಲವು ಸಮಸ್ಯೆಗಳಿರ್ತವೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ನೀವು ನೋಡ್ತಾ ಇದ್ದೀರಿ, ಅವ್ರ MLAಗಳ ಕೆಲಸನೇ ಆಗ್ತಾ ಇಲ್ಲ, ಅವ್ರ ಮಿನಿಸ್ಟರ್ಗಳ ಕೆಲಸನೇ ಆಗ್ತಾ ಇಲ್ಲ. ಇನ್ನು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ಕೆಲಸ ಇಲ್ಲಿ ಆಗ್ತದಾ? ಆಗ್ಲಿಕ್ಕೆ ಇವ್ರು ಬಿಡ್ತಾರಾ? ಹಾಗಾಗಿ ಕೆಲವು ಸಮಸ್ಯೆಗಳಿದೆ. ಅದನ್ನೆಲ್ಲ ಕೂಡ ನಾನು ತಿಳಿ ಹೇಳಿದ್ದೇನೆ, ಯಾವ ರೀತಿ ಅದನ್ನು ಮಾಡ್ಕೊಂಡು ಹೋಗಬೇಕು ಅಂತೇಳಿ. ನಾವು ಒಟ್ಟಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಚಿಕ್ಕಬಳ್ಳಾಪುರ ನಗರಸಭೆ ಮತ್ತೆ ಭಾರತೀಯ ಜನತಾ ಪಕ್ಷದ ಬಾವುಟ ಆರಿಸಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನವನ್ನು ತಗೊಂಡಿದ್ದೀವಿ. ಸರ್, ಗಜೇಂದ್ರ ಅವರು ಯಾರನ್ನೂ ವಿಶ್ವಾಸಕ್ಕೆ ತಗೊಳ್ತಿಲ್ಲ ಅಂತ ಬಹಿರಂಗವಾಗಿ ಪ್ರೆಸ್ ಮೀಟ್ ಅನ್ನ ಆನಂದ್ ರೆಡ್ಡಿ ಅವರು ಮಾಡಿಬಿಟ್ಟು ಹೇಳ್ತಾರೆ. ಪುಟ್ಟ ವ್ಯತ್ಯಾಸಗಳಿರ್ತವೆ, ಎಲ್ಲ ಸರಿ ಹೋಗ್ತವೆ. ರಾಜಕಾರಣದಲ್ಲಿ ಇವೆಲ್ಲ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸ ಇರುವಂಥದ್ದು ಸಾಮಾನ್ಯ ಅಲ್ವಾ? ಇವತ್ತಲ್ರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಧ್ಯೆನೇ ಇಷ್ಟು ನಡೀತಾ ಇದೆ. ನೀವು ಯಾವುದೋ ನಗರಸಭೆದೊಂದು ಹೇಳ್ತೀರ, ಅದರದ್ದು ಹೇಳಿ ರಾಜ್ಯನೇ ಇವತ್ತು ಅವರಿಬ್ಬರು ಗೊಂದಲದಲ್ಲಿ ಸುಟ್ಟು ಉರಿತಾ ಇದೆ. ಏನಪ್ಪಾ ಅದನ್ನು ಕೇಳಿದಿರ ನೀವು ನಮ್ಮ ನಗರಸಭೆದು ಒಂದು ಸಣ್ಣ ಇಶ್ಯೂನೇ ಹೇಳ್ತಾ ಇದ್ದೀರಲ್ಲ. ಏನು ಆಗಲ್ಲ, ನಾನು ಇದ್ದೀನಿ. ಅವ್ರಿಗೂ ತಿಳಿ ಹೇಳೋ ಕೆಲಸ ಮಾಡ್ತೀನಿ, ಇವ್ರಿಗೂ ತಿಳಿ ಹೇಳೋ ಕೆಲಸ ಮಾಡ್ತೀನಿ. ಒಂದು ಅಣ್ಣನ ತರ ನಾನು ಎಲ್ರಿಗೂ ಇದ್ದೀನಿ. ಹಾಗಾಗಿ ಏನು ಸಮಸ್ಯೆ ನಮ್ಮಲ್ಲಿ ಆಗಲ್ಲ. ತಾವು ಸಂಸತ್ತಲ್ಲಿ ಗೊಬ್ಬರ